ವೇದಗಳಲ್ಲಿ 4 ವಿಧ ಅಂತ ನಿಮಗೊತ್ತು. ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವವೇದ. ಅಥರ್ವವೇದ ಯಾವುದ್ರ ಬಗ್ಗೆ ಅಂತ ನಿಮಗೊತ್ತಾ? ತಾಂತ್ರಿಕ ವಿದ್ಯೆಯ ಬಗ್ಗೆ, ಅಂದ್ರೆ ತಂತ್ರ ವಿದ್ಯೆಯ ಬಗ್ಗೆ. ಇವತ್ತು ಇದೇ ಮಂತ್ರ, ಯಂತ್ರ, ತಂತ್ರಗಳ ಬಗ್ಗೆ ಮಾತಾಡೋಣ ಅಂತ ಇನ್ ದಿ ಸ್ಪೆಷಲ್ ಎಪಿಸೋಡ್ ಆಫ್ ವಾಯ್ಸ್ ಆಫ್ ಬೆಂಗಳೂರು. ಸೊ ನಮ್ಮ ಹಿಂದೂ ಸ್ಕ್ರಿಪ್ಚರ್ಸ್ ಅಲ್ಲಿ, ಸನಾತನ ಧರ್ಮದಲ್ಲಿ ಅಂತ ತಗೊಂಡಾಗ ಯಂತ್ರ, ಮಂತ್ರ, ತಂತ್ರಗಳ ಉಲ್ಲೇಖ ಯಥೇಚ್ಛವಾಗಿದೆ. ಇವತ್ತು ಅದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ನಾಟ್ ಜಸ್ಟ್ ದ್ಯಾಟ್, ನಾವು ಯಂತ್ರ, ಮಂತ್ರ, ತಂತ್ರ ಅಂತಿದ್ದ ಹಾಗೆ ನಮ್ಮಲ್ಲಿ ಒಂದು ಭಯ ಹುಟ್ಕೊಳ್ಳುತ್ತೆ. ಓ ಮಂತ್ರ, ಮಾಟ, ಮಂತ್ರ, ಇದ್ರ ಜೊತೆ ನಾವು ಕಂಪೇರ್ ಮಾಡ್ಕೊಳ್ತೀವಿ. ಆದ್ರೆ ಇವತ್ತಿನ ನನ್ನ ಅತಿಥಿ ಏನ್ ಹೇಳ್ತಾರೆ ಅಂದ್ರೆ, ಪ್ರತಿ ಮನೆಯಲ್ಲೂ ಈ ಯಂತ್ರ, ಮಂತ್ರ, ತಂತ್ರವನ್ನ ಬಲ್ಲಂಥವ್ರು ಒಬ್ರು ಇರ್ಲೇಬೇಕು ಅಂತ. ಯಾಕಂದ್ರೆ ಜೀವನವನ್ನ ಬೆಟರ್ ಆಗಿಸೋದಕ್ಕೆ ಇದು ಸಹಾಯಕಾರಿಯಾಗತ್ತೆ ಅಂತ. ಹೇಗೆ? ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ಮುದ್ರಾ ಗುರುಜಿ ಅಂತಲೇ ಖ್ಯಾತಿಯನ್ನ ಪಡೆದಿರೋ ಡಾಕ್ಟರ್ ಲಕ್ಷ್ಮೀ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಆದ್ರೆ ಇವರು ಬರೀ ಮುದ್ರೆ ವಿಷಯವಾಗಿ ಮಾತ್ರ ಖ್ಯಾತಿಯನ್ನ ಪಡೆಯದೆ ಯಂತ್ರ, ಮಂತ್ರ, ತಂತ್ರ ಇದರ ಪಾರಂಗತರೂ ಹೌದು. ಇದನ್ನ ಜನರಿಗೆ ತಿಳಿಸ್ಕೊಡ್ತಾ ಬಂದಿದ್ದಾರೆ ಕೂಡ ಹೌದು. ಲೆಟ್ ಮಿ ವೆಲ್ಕಮ್ ವಾಯ್ಸ್ ಆಫ್ ಬೆಂಗಳೂರಿಗೆ. ನಮಸ್ತೆ ಡಾಕ್ಟರ್ ಲಕ್ಷ್ಮೀ ಶ್ರೀನಿವಾಸ್ ಗುರುಜಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವೀಕ್ಷಕರಿಗೂ ನಮಸ್ಕಾರ. ಯಂತ್ರ, ತಂತ್ರ ಅಂತಿದ್ದ ಹಾಗೆ ನಾವು ಟಿವಿನಲ್ಲಿ ಯಾವುದೋ ಒಂದು ಸೀರಿಯಲ್ ಅಲ್ಲೋ ಒಂದು ಫಿಲಮ್ ಅಲ್ಲೋ ಒಂದು ಗ್ಲಿಮ್ಸ್ ನೋಡೋದು. ಆದರೆ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನನಗೆ ಗೊತ್ತಾಗಿದ್ದು ಅಥವಾ ನಾನು ಓದಿದ್ದು ಪ್ರಪ್ರಥಮ ಬಾರಿಗೆ ಎಸ್.ಎಲ್. ಭೈರಪ್ಪ ಅವರು ಬರೆದಂಥ ಸಾರ್ಥದಲ್ಲಿ ತಂತ್ರವಿದ್ಯೆ. ಐ ವಾಸ್ ಜಸ್ಟ್ ಬ್ಲೋನ್ ಅವೇ. ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ, ಅದರಲ್ಲಿ ಎಷ್ಟು ಇನ್ ಡೆಪ್ತ್ ನಮಗೆ ಉಲ್ಲೇಖ ಸಿಗತ್ತೆ ಇದ್ರ ಬಗ್ಗೆ ಅಂದ್ರೆ. ಆದ್ರೂ ಎಲ್ಲೋ ಒಂದು ಭಯ, ತಂತ್ರ ಅಂತಿದ್ದ ಹಾಗೆ. ಇದನ್ನ ಸಾಮಾನ್ಯ ಮನುಷ್ಯನಿಗೆ ಅರ್ಥ ಆಗೋ ಹಾಗೆ ನೀವು ಹೇಳ್ಬೇಕಂದ್ರೆ, ಯಂತ್ರ ಅಂದ್ರೆ ಏನು, ತಂತ್ರ ಅಂದ್ರೆ ಏನು? ತಂತ್ರ ಅಂದ್ರೆ ಮಾಡರ್ನ್ ಸೈನ್ಸ್ ಪ್ರಕಾರ ಅದು ಟೆಕ್ನಾಲಜಿ. ತಂತ್ರ ಅಂದ್ರೆ ಟೆಕ್ನಾಲಜಿ. ಯಂತ್ರ ಅಂದ್ರೆ ಡಿವೈಸ್. ಓಕೆ. ಒಬ್ಬ ಅವಿದ್ಯಾವಂತರು ಅರ್ಥ ಮಾಡ್ಕೊಳ್ಳೋ ರೀತಿ ತಿಳ್ಕೊಳ್ಬೇಕು ಅಂತಂದ್ರೆ, ಈಗ ಫ್ಯಾನ್ ಅದೊಂದು ಯಂತ್ರ. ಆನ್ ಮಾಡಿದ್ರೆ ತಿರುಗತ್ತೆ, ಗಾಳಿ ಕೊಡುತ್ತೆ, ಆಫ್ ಮಾಡಿದ್ರೆ ಸ್ಟಾಪ್ ಆಗುತ್ತೆ. ಮಿಕ್ಸಿ, ಗ್ರೈಂಡರ್, ಕುಕ್ಕರ್ ಇವೆಲ್ಲ ಒಂದು ಡಿವೈಸ್, ಯಂತ್ರಗಳು. ಇದು ತನ್ನದೇ ಆದಂಥ ಕೆಲಸವನ್ನು ಮಾಡುತ್ತೆ. ಈಗ ಫ್ಯಾನ್ ತಿರುಗಬೇಕು ಅಂದರೆ ಏನು ಮಾಡಬೇಕು? ವೈರಿಂಗ್ ಮಾಡಬೇಕು, ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಡಿವೈಸ್ನ ನಾವು ಇಡಬೇಕು ಆನ್ ಆ್ಯಂಡ್ ಆಫ್ ಮಾಡಲಿಕ್ಕೆ. ಫ್ಯಾನ್ ತಿರುಗಿಸ್ತತ್ವಲ್ಲ, ಅದೇ ತಂತ್ರ. ಮಿಕ್ಸಿಗೆ ಹಾಕ್ತೀವಿ ನಾವು, ಮಿಕ್ಸಿಗೆ ಹಾಕ್ಬಿಟ್ಟು ನಾವು ಆನ್ ಮಾಡ್ತೀವಿ, ಅದೆಲ್ಲ ಪುಡಿ ಪುಡಿ ಆಗುತ್ತೆ, ಗ್ರೈಂಡ್ ಆಗುತ್ತೆ. ಗ್ರೈಂಡ್ ಮಾಡೋದು ಮಿಷಿನ್, ಅದು ಗ್ರೈಂಡ್ ಮಾಡಿಸೋದಿದೆಯಲ್ಲ ಅದು ತಂತ್ರ. ತಂತ್ರ ಅಂದರೆ ಟೆಕ್ನಾಲಜಿ, ಯಂತ್ರ ಅಂದರೆ ಡಿವೈಸ್ ಅಂತ ನನ್ನ ಅರ್ಥ. ಅದರಿಂದ ಇದು ಬಹಳ ವಿಶೇಷವಾದಂಥ ಒಂದು ಟೆಕ್ನಾಲಜಿ ಅಂತ ಹೇಳಿ ಇವತ್ತಿನ ದಿವಸ. ಜಾಮೆಟ್ರಿ ಎನ್ನಬಹುದಾ? ಯಂತ್ರವನ್ನ ವಿಶೇಷವಾಗಿ ಯಂತ್ರ ಅಂದ್ರೆ ಅದೊಂದು ಜಾಮೆಟ್ರಿ ಪ್ಯಾಟರ್ನ್. ಅಂದ್ರೆ ಚೌಕಾಕಾರ, ರೆಕ್ಟ್ಯಾಂಗಲ್ಲು, ಆಯತಾಕಾರ, ಸರ್ಕಲ್ಸು, ವೃತ್ತಾಕಾರ, ಅರ್ಧ ತ್ರಿಕೋನ, ಅರ್ಧಚಂದ್ರ, ಇದರದೆಲ್ಲ ಒಂದು ಸಿಂಬಲ್ಸ್ ಮಾಡಿ ಅದಕ್ಕೆ ಆ ಸಿಂಬಲ್ಗೆ ಒಂದು ನೇಮಿಂಗ್ ಕೊಡ್ತೀವಿ ನಾವು. ನೇಮಿಂಗ್ ಕ್ಲಾಚರ್ ಅಂದ್ರೆ ಈ ಜಾಕೆ ಇಂಥದ್ದು ಒಂದು ನಂಬರೋ ಅಥವಾ ಒಂದು ಹೆಸರೋ ಒಂದು ಅಕ್ಷರನೋ ಬರೀತೀವಿ. ತಂತ್ರ ಕೆಲವು ಪ್ರಾಪರ್ಟೀಸ್ನ ಯೂಸ್ ಮಾಡ್ಕೊಂಡು ಮಾಡುವಂಥದ್ದು. ಪ್ರಾಪರ್ಟೀಸ್ ತಗೊಂಡು ಅದರಲ್ಲಿರೋ ಎನರ್ಜಿನ ನಮಗೆ ಒಳಗೆ ತಗೊಂಡು ನಮ್ಮಲ್ಲಿರ್ತಕ್ಕ ಕೆಟ್ಟದನ್ನ ಅದು ಸಕ್ ಮಾಡ್ಕೊಳ್ಳೋ ಥರ ಕೆಲವು ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಳ್ತೀವಿ. ಅದರಿಂದ ಯಂತ್ರ ಮತ್ತು ತಂತ್ರ ಇದೇನು ಇವತ್ತು ಹೊಸದೇನಲ್ಲ. ಇದು ಕೃತಯುಗದಿಂದಲೂ ಬಂದಿದೆ. ಮತ್ಸಾವತಾರ, ಕೂರ್ಮ, ವರಾಹಾವತಾರ ಎಲ್ಲ ಆಯ್ತು, ಆಗ್ಲಿಂದಲೂ ಬಂದಿದೆ ತಂತ್ರ, ಮಂತ್ರ, ಯಂತ್ರ ಅಂತ. ಇದನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಅದು ಸದಾಚಾರ. ಅದು ಸರಿಯಾಗಿ ಉಪಯೋಗಿಸ್ಕೊಳ್ಳದೆ ಬೇರೆ ದೃಷ್ಟಿ ಮಾಡೋದು ವಾಮಾಚಾರ. ಈ ತಂತ್ರ ಯಂತ್ರನ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಬೆನಿಫಿಟ್ ಇಲ್ಲ ಅಂದರೆ ಅದು ಕುತಂತ್ರ ಆಗಿಬಿಡ್ತದೆ. ಅದರಿಂದ ಯಂತ್ರ ತಂತ್ರನ ಒಳ್ಳೆದಕ್ಕೂ ಮಾಡ್ಬೋದು, ಯಂತ್ರ ತಂತ್ರ ಒಳ್ಳೆದಕ್ಕೂ ಮಾಡ್ಬೋದು. ಸದಾಚಾರ, ವಾಮಾಚಾರ ಅಂತ ಬಂತು. ಆದರೆ ಈ ವಾಮಾಚಾರ ಅಂದರೆ ಕೆಟ್ಟದ್ದನ್ನು ಮಾಡೋದಕ್ಕೆ ವಾಮಾಚಾರ ಅಂತ. ಸದಾಚಾರ ಅಂದರೆ ಒಳ್ಳೇದು. ಈಗ ಸರಸ್ವತಿ ಪೂಜೆ,
ವರಮಹಾಲಕ್ಷ್ಮಿ ಪೂಜೆ, ಸತ್ಯನಾರಾಯಣ ಪೂಜೆ, ಗಣಪತಿ ಪೂಜೆ, ವರಮಹಾಲಕ್ಷ್ಮಿ ಅದೇ ಅನಂತ ಪದ್ಮನಾಭ ವ್ರತ ಅವಾಗೆಲ್ಲ ನಾವು ನೋಡ್ಬೋದು ಯಂತ್ರಗಳೆಲ್ಲ ಬರೀತಾರೆ. ಹ್ಮ್ ರಂಗೋಲಿಯಲ್ಲಿ ಹಾಕಿ ಗಣಪತಿ ಯಂತ್ರ, ಲಕ್ಷ್ಮಿ ಯಂತ್ರ, ಸುದರ್ಶನ ಯಂತ್ರ, ಹನುಮಾನ ಯಂತ್ರ ಈ ಥರ ಒಳ್ಳೆ ಆಯಾ ದೇವತೆಗಳಿಗೆ ಸಂಬಂಧಪಟ್ಟಂಥ ಯಂತ್ರಗಳನ್ನ ಬರೆದು ಅದಕ್ಕೆ ತಂತ್ರ ಪ್ರಯೋಗ ಮಾಡ್ತಾರೆ. ಹ್ಮ್ ಅದರ ಎನರ್ಜಿ ತೆಗೀಲಿಕ್ಕೆ, ಹ್ಮ್ ಅದರಿಂದ ಪ್ರೊಡಕ್ಷನ್ ಮಾಡ್ಕೊಳ್ಳಿಕ್ಕೆ. ಅದರಿಂದ ಇದೊಂದು ವಿಶೇಷವಾದಂಥ ವಿದ್ಯೆ. ಸೊ ತಂತ್ರ ಪ್ರಯೋಗ ಮಾಡೋದಕ್ಕೆ ಯಂತ್ರ ಇರಲೇಬೇಕು. ತಂತ್ರ ಪ್ರಯೋಗನೇ ಸಪ್ರೇಟು, ಯಂತ್ರ ಸಪ್ರೇಟ್. ಹ್ಮ್ ಹ್ಮ್ ಯಂತ್ರ ತಂತ್ರ ಎರಡು ಇಂಡಿಪೆಂಡೆಂಟ್ ಡಿಪಾರ್ಟ್ಮೆಂಟ್, ಅದು ಬೇರೆ ಬೇರೆ. ಇದು ಹ್ಮ್ ಎರಡೂ ಸೇರಿಸಿದಾಗ ಪವರ್ ಜಾಸ್ತಿ ಇರ್ತದೆ. ಓ ಓಕೆ ಓಕೆ ಕೆಲವ್ರಿಗೆ ತಂತ್ರ ಗೊತ್ತು, ಯಂತ್ರ ಗೊತ್ತಿರಲ್ಲ. ಕೆಲವ್ರಿಗೆ ಯಂತ್ರ ಗೊತ್ತಿರುತ್ತೆ, ಕೆಲವ್ರಿಗೆ ತಂತ್ರ ಗೊತ್ತಿರಲ್ಲ. ಎರಡೂ ಕಲ್ತಿದ್ರೆ, ಎರಡೂ ಹ್ಮ್. ಗೊತ್ತಾಯ್ತು ಅಂದರೆ ಬಹಳ ಬೇಗ ರಿಸಲ್ಟ್ ಪಡಿಬೋದು ನಾವು. ಈ ತಂತ್ರಶಾಸ್ತ್ರ ಅಂತ ಏನ್ ಹೇಳ್ತೀವಿ, 3 ವಿಭಾಗಗಳಾಗಿ ಅಂದ್ರೆ ಈ 3 ಒಳಗೊಂಡಿದೆ ಅಂತ. ಯಂತ್ರ, ತಂತ್ರ, ಮಂತ್ರ. ನೀವ್ ಹೇಳ್ದ ಹಾಗೆ ಯಂತ್ರ ಮತ್ತು ತಂತ್ರ ಎರಡೂ ಬೇರೆ ಬೇರೆನೆ ಆದ್ರೂ ಆ ಎರಡೂ ಒಟ್ಟಾದಾಗ ಪವರ್ ಜಾಸ್ತಿ. ಅದರ ಜೊತೆಗೆ ಮಂತ್ರ ಸೇರಿದಾಗ ಪವರ್ ಮತ್ತೂ ಜಾಸ್ತಿ ಆಗತ್ತಾ? ಖಂಡಿತ. ಹ್ಮ್ ಈಗ ಒಬ್ಬ ಎಲೆಕ್ಟ್ರಿಷಿಯನ್ ಫ್ಯಾನ್ನ ಫಿಕ್ಸ್ ಮಾಡಿದ್ದಾನೆ, ಹ್ಮ್ ಯಂತ್ರ ತಂದು ಫಿಕ್ಸ್ ಮಾಡಿದ, ಬಟ್ ಅದು ರನ್ ಆಗ್ತಿಲ್ಲ. ಹ್ಮ್ ರನ್ ಆಗ್ಬೇಕಾದ್ರೆ ಒಂದು ತಂತ್ರ ಅಡಾಪ್ಟ್ ಮಾಡಬೇಕು, ವೈರಿಂಗ್ ಕೊಡಬೇಕು. ಪಾಸಿಟಿವ್ ಎನರ್ಜಿ, ನೆಗೆಟಿವ್, ನ್ಯೂಟ್ರಲ್ ಅಂತೆಲ್ಲ ಮಾಡಿ ಹ್ಮ್ ಆ ತಂತ್ರದಲ್ಲಿ ನಂಬರ್ 1 ಬಂದಾಗ ಎಷ್ಟು ಗಾಳಿ ಬರುತ್ತೆ, ನಂಬರ್ 2 ಗಿಟ್ಟಾಗ ಎಷ್ಟು ಗಾಳಿ ಬರ್ತದೆ, ನಂಬರ್ 3 ಗಿಟ್ಟಾಗ, 5th ಗಿಟ್ಟಾಗ ಎಷ್ಟು ಗಾಳಿ ಬರ್ತದೆ. ಯಂತ್ರನೂ ಇದೆ, ತಂತ್ರನೂ ಇದೆ, ಹ್ಮ್ ಬಟ್ ಅದನ್ನು ಸುತ್ಸಕ್ಕೆ ಒಂದು ಎನರ್ಜಿ ಬೇಕಲ್ಲ, ಹ್ಮ್ ಅದೇ ಎಲೆಕ್ಟ್ರಿಸಿಟಿ. ಆ ಎಲೆಕ್ಟ್ರಿಸಿಟಿನೇ ಮಂತ್ರ. ಒಂದು ಇಂಜಿನ್, ಹ್ಮ್ ಕಾರು, ಬಸ್ಸು, ಲಾರಿ ಯಾವುದೋ ಒಂದು ತಗೊಳ್ಳಿ, ಆ ಒಂದು ವೆಹಿಕಲ್ ಹೋಗ್ಬೇಕು ಅಂದರೆ ಒಂದು ಯಂತ್ರ ಒಳಗಿರಬೇಕು, ಇಂಜಿನ್ ಅಂತ ಕರೀತಾರೆ. ಆ ಇಂಜಿನು ವರ್ಕ್ ಆಗೋಕ್ಕೆ ಒಂದು ತಂತ್ರ ಮಾಡಿರ್ತಾನೆ. ಹ್ಮ್ ಹಾಗಾದರೆ ಯಂತ್ರಕ್ಕೂ ತಂತ್ರಕ್ಕೂ ಅದು ತಗೊಂಡು ಆ ಪೆಟ್ರೋಲೋ ಡೀಸೆಲೋ ಚೆನ್ನಾಗಿ ರೌಂಡ್ ಮಾಡಿ ಬರ್ನ್ ಮಾಡಿ ಹೊಸ ಮೆಕ್ಯಾನಿಕಲ್ ಎನರ್ಜಿನ ಪ್ರೊಡ್ಯೂಸ್ ಮಾಡಿದಾಗ ಕಾರು ಬಸ್ಸು ಮುಂದೋಗುತ್ತೆ. ಹ್ಮ್ ಹಾಗಾದ್ರೆ ಅದು ಮಾಡೋರು ಯಾರು? ಪೆಟ್ರೋಲ್ ಅಥವಾ ಡೀಸೆಲ್. ಹ್ಮ್ ಆ ಪೆಟ್ರೋಲ್ ಡೀಸೆಲ್ಲೇ ಮಂತ್ರ. ಅದ್ಭುತ. ತಂತ್ರದ ಬಗ್ಗೆ ಮಾತಾಡ್ತಾ, ಸರ್ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, 7 ಥರದ ತಂತ್ರಗಳಿದೆ ಅಂತ ಓದಿದ್ದೀನಿ. ವೇದಾಚಾರ, ವೈಷ್ಣವಾಚಾರ, ಶೈವಾಚಾರ, ದಕ್ಷಿಣಾಚಾರ, ವಾಮಾಚಾರ, ಸಿದ್ಧಾಂತಾಚಾರ, ಕೌಳಾಚಾರ. ಸರಿನಾ ಇದು, ಅಥವಾ ಇನ್ನೂ ಇದೆಯಾ, ಕಡಿಮೆ ಇದೆಯಾ? ಇಲ್ಲ, ಇದು ಆಯಾ ಜನ ಜೀವನಗಳಲ್ಲಿ ಆಯಾ ಪ್ರಾಂತ್ಯಗಳಲ್ಲಿ. ಈಗ ನಾರ್ತ್ ಇಂಡಿಯಾ ಹಾ. ಕಡೆ ಹೋದ್ರೆ ಕೆಲವರು ಪ್ರಾಣಿಗಳನ್ನ ಬಲಿ ಕೊಟ್ಟು ತಂತ್ರ ಮಾಡ್ತಾರೆ. ಹ್ಮ್ ಹ್ಮ್ ಕೆಲವು ಪ್ರಾಪರ್ಟೀಸ್, ಮಡಕೆ, ಹಾ ಹಾ ಕೆಲವು ವಿಭೂತಿ ಉಂಡೆಗಳು, ಹ್ಮ್ ಈ ಥರದ್ದೆಲ್ಲ ಮಾಡ್ತಾರೆ. ಆಯಾ ಪ್ರಾಪರ್ಟೀಸ್ನ ಯಾವ್ಯಾವ ವಸ್ತುಗಳನ್ನ ಯೂಸ್ ಮಾಡಿ ಮಾಡ್ತಾರೋ ಹ್ಮ್ ಅದಕ್ಕೊಂದೊಂದು ಹೆಸರು ಕೊಟ್ಟಿದ್ದಾರೆ ಅಷ್ಟೇ. ಆದರೆ ತಂತ್ರ ಒಂದೇ, ಹಾ ವಿದ್ಯೆ ಒಂದೇ. ಹಾ ಈಗ ನಾವು ಅಸ್ಸಾಂ, ಒರಿಸ್ಸಾ ಕಡೆಲ್ಲ ಹೋದಾಗ ಹ್ಮ್ ಅಲ್ಲೇ ಒಂಥರ ವಿಚಿತ್ರವಾಗಿ ತಂತ್ರಗಳು ಮಾಡ್ತಾರೆ. ಹಾ ಭಾಳ ಸ್ಟ್ರಾಂಗ್ ಆಗಿ ನಡೀತದೆ. ಹ್ಮ್ ಅದೇ ನಾವು ಸೌತ್ ಇಂಡಿಯಾ ನಮ್ಮ ಕಡೆ ಬಂದಾಗ ಕೆಲವು ಜಾಗಗಳಲ್ಲಿ ತಂತ್ರ ಪ್ರಯೋಗನೇ ಬೇರೆ, ಮಂತ್ರ ಪ್ರಯೋಗನೇ ಬೇರೆ, ಯಂತ್ರ ಹ್ಮ್. ಪ್ರಯೋಗ ಮಾಡ್ತಾರೆ. ಹ್ಮ್ ಬಟ್ ಸಬ್ಜೆಕ್ಟ್ ಒಂದೇ. ಅವನ ಸಾಯಿಸಬೇಕು ಅಂತಂದರೆ, ಅವನಿಗೆ ಕೈಯೋ ಕಾಲೋ ಸೇದೋಗ್ಬೇಕು, ಸ್ತಂಭನ ಆಗಬೇಕು ಅನ್ನೋದಾದರೆ ಒಂದೇ ತಂತ್ರ, ಒಂದೇ ಮಂತ್ರ. ಬಟ್ ಮಾಡೋ ಪದ್ಧತಿ ಇದೆಯಲ್ಲ, ಅದಕ್ಕೊಂದೊಂದು ಹೆಸರು ಕೊಟ್ಕೊಂಡ್ಬಂದ್ರು ಅಷ್ಟೇ. ವೈಷ್ಣವರು ನಾಮಧಾರಿಗಳು, ಶೈವಾಸ್ ವಿಭೂತಿ ಧರಿಸುವಂಥವ್ರು, ಹ್ಮ್ ಅವ್ರದ್ದೇ ಆದಂಥ ಒಂದು ಫಾರ್ಮೆಟ್ಟು, ಸಿಲೆಬಸ್ ಮಾಡ್ಕೊಂಡು ಬಂದರು. ಬಟ್ ಕಾನ್ಸೆಪ್ಟ್ ಎಲ್ಲ ಒಂದೇ. ಹ್ಮ್ ಆದ್ರೆ ಸರ್ ಇವಾಗ ನೋಡಿ, ನೀವ್ ಹೇಳಿದ್ರಿ ಒಂದು ವಶೀಕರಣದ ಉದಾಹರಣೆ ಕೂಡ ಕೊಟ್ರಿ. ಒಳ್ಳೇದಕ್ಕೂ ಬಳಸಬಹುದು ಈ ಯಂತ್ರ ತಂತ್ರ ಮಂತ್ರವನ್ನ, ಕೆಟ್ಟದ್ದಕ್ಕೂ ಬಳಸಬಹುದು ಅಂತ ಹೇಳಿದ್ರಿ. ನಾವು ನ್ಯೂಸ್ ಪೇಪರ್ಸ್ ಅಲ್ಲಿ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ಸ್ ಗಳನ್ನ ನೋಡ್ತೀವಿ, ನಮ್ಮಲ್ಲಿ ವಶೀಕರಣ ಮಾಡಿಕೊಡಲಾಗುತ್ತದೆ. ನಿಮ್ಮ ಪ್ರಕಾರ ಇದು ಸರಿನಾ ತಪ್ಪಾ? ವಶೀಕರಣ ಯಾತಕ್ಕೆ ಮಾಡ್ತೀರಾ ಅದು ಉದ್ದೇಶ ಇಂಪಾರ್ಟೆಂಟ್. ಹ್ಮ್ ಒಂದು ಹುಡುಗಿನ ವಶೀಕರಣ ಮಾಡಿಕೊಂಡು ಸುಖ ಪಡಬೇಕು, ಅದು ದುರಾಚಾರ. ಹ್ಮ್ ಬಲವಂತವಾಗಿ ಅವಳನ್ನ ವಶಪಡಿಸ್ಕೊಳ್ತಾ ಇದ್ದಾನೆ, ತಪ್ಪದು. ವಶೀಕರಣದಲ್ಲಿ ಹಲವಾರು ವಶೀಕರಣ ಇದೆ. ಪ್ರೀತಿನ ವಶೀಕರಣ ಮಾಡುವಂಥದ್ದು, ಹಣ ವಶೀಕರಣ ಮಾಡ್ಕೊಳ್ಳೋದು, ಜನನ ವಶೀಕರಣ ಮಾಡ್ಕೊಳ್ಳೋದು, ಹ್ಮ್ ಗದ್ದೆ, ಹೊಲ, ಜಮೀನು ಇದು ನನ್ನ ಕಂಟ್ರೋಲ್ಗೆ ಬರಲಿ, ಹ್ಮ್ ನಾನು ಹೇಳೋಂಗೆ ಕೇಳಲಿ. ಅದರಿಂದ ವಶೀಕರಣದಲ್ಲಿ ಹಲವಾರು ವಿಭಿನ್ನ ವಿನಿಯೋಗಗಳಿವೆ. ಆ ವಿನಿಯೋಗಗಳನ್ನು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ, ನಿಮ್ಮ ಕಾನ್ಸೆಪ್ಟ್ ಏನಿದೆ. ಈಗ ಅವನು ಯಾರೋ ನೋಡ್ದ ಒಂದು ಹುಡುಗಿನ, ನನಗೆ ಅವಳೇ ಬೇಕು, ಅವಳಿಗೆ ಇವ್ನಿಗೆ ಇಷ್ಟ ಇಲ್ಲ. ಹ್ಮ್ ಮೊನ್ನೆ ಇದೇ ಥರ ಯಾರೋ ಒಬ್ಬರು ಬಂದಿದ್ರು, ಅವಳು BE ಮಾಡಿ MS ಮಾಡಿದ್ದಾಳೆ ಅಮೆರಿಕದಲ್ಲೇ, ಇವರೊಬ್ಬ ಬಸ್ ಕಂಡಕ್ಟ್ರು. ಹ್ಮ್ ನಂಗೆ ಅವಳೇ ಮದುವೆ ಆಗಬೇಕು.
ಯಾಕೆ ಮದುವೆ ಆಗ್ಬೇಕು ಅವಳನ್ನ ಅಂತ ಕೇಳಿದಾಗ, ಓದಿದ್ದಾಳೆ, ಚೆನ್ನಾಗಿದ್ದಾಳೆ, ಜೊತೆಗೆ ಆಸ್ತಿ ಜಾಸ್ತಿ ಇದೆ. ಅವಳು ಹೆಂಗಾದ್ರೆ ಲವ್ ಮಾಡೋಕ್ಕೆ ವಶೀಕರಣ ಮಾಡಬೇಕು ಅಂತೇಳಿ ಯಾರೋ ಹೋಗಿ ಒಬ್ಬರ ಹತ್ರ ವಶೀಕರಣ ಮಾಡಿದ್ದಾರೆ. ಅದು ಆ ಹುಡುಗಿನ ವಶೀಕರಣ ಮಾಡ್ಕೊಳ್ಬೇಕಂತಂದ್ರೆ ಕೆಲವು ತಂತ್ರಗಳು ಬೇಕು. ಮಂತ್ರ ಇದೆ ವಶೀಕರಣ ಮಾಡಕ್ಕೆ. ವಶಮಾನಯ ಕೆಲವು ಮಂತ್ರಗಳಿದೆ. ಆ ಮಂತ್ರ ಹೇಳಿ ಅದನ್ನು ಹೇಳ್ಕೊಂಬಂದ್ರೆ ಅದು ಬರೀ ಶಬ್ದದ ಅಲೆಗಳಿಂದ ಆಕೆ ಬ್ರೈನ್ಗೆ ತಲುಪಿ ಟೆಲಿಪತಿ ಮುಖಾಂತರ ವರ್ಕ್ ಆಗ್ತದೆ. ಯಾವಾಗ ಈ ಮೈಂಡಿಂದ ಆ ಮೈಂಡ್ಗೆ ಹೋದಾಗ ಅವಳಿಗೆ ಇವನ ಬಗ್ಗೆ ಗೊತ್ತೇ ಇಲ್ಲ, ಬಟ್ ಇವನು ಅವನ ಮೇಲೆ ತುಂಬ ಆಸೆಪಡ್ತಾನೆ. ಈ ಹುಡುಗನಿಗೆ ಹುಡುಗಿ ಬೇಕು. ಅದು ಒನ್ ವೇ. ಯಾವಾಗ ಇಬ್ಬರೂ ಸರಿ ಹೋಯ್ತೋ ವಶೀಕರಣ ಬೇಕಾಗಿಲ್ಲ. ಒಬ್ಳಿಗೆ ಇಷ್ಟ ಇದೆ, ಇವನಿಗೆ ಇಷ್ಟ ಇದೆ, ಅವಳಿಗೆ ಇಷ್ಟ ಇಲ್ಲ ಅಂದಾಗ ಬಲವಂತವಾಗಿ ಎಕ್ಸ್ಟ್ರನ್ ಎನರ್ಜಿಯಿಂದ ಆ ಎಕ್ಸ್ಟ್ರಾ ಎನರ್ಜಿ ಮಂತ್ರತಂತ್ರದಿಂದ ತಗೊಂಡು ಆಕೆ ಮೇಲೆ ಪ್ರಯೋಗ ಮಾಡಿದಾಗ ಅವಳು ಮಂಕಾಗ್ಬಿಡ್ತಾಳೆ, ಇವನು ಹೇಳೋಂಗೆ ಕೇಳ್ತಾಳೆ. ಬಟ್ ಅದು ಎಷ್ಟು ದಿನ ಇರುತ್ತೆ? ಅದು ಪವರ್ ಇರೋವರೆಗೂ ಆ ಮಂತ್ರದ. ಎಲ್ಲದಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಇದೆ. ಒಂದು ಟ್ಯಾಬ್ಲೆಟ್ಗೆ, ಟಾನಿಕ್ಗೆ, ಇಂಜೆಕ್ಷನ್ಗೆ, ಒಂದು ಊಟಕ್ಕೆ. ಇವತ್ತು ಅಡುಗೆ ಮಾಡಿದ ಅನ್ನ 48 ಅವರ್ಸ್ ಇರೋಕ್ಕಾಗಲ್ಲ. ಸಾಂಬಾರು ಕೂಡ ಹಳಸೋಗುತ್ತೆ. ಹಾಗೆ ಕೆಲವು ಮಂತ್ರತಂತ್ರಗಳು ಅದರದೇ ಆದಂಥ ಎಕ್ಸ್ಪೈರಿ ಡೇಟ್ ಇದೆ. ಬಟ್ ನಿಮ್ಮ ಪ್ರಕಾರ ಇದು ತಪ್ಪಲ್ವಾ ಸರ್? ಯಾಕಂದ್ರೆ ಆ ವಯಸ್ಸಿನಲ್ಲಿ ಬಹುಶಃ ಅವ್ರಿಗೆ ಗೊತ್ತಿರದ ವಯಸ್ಸು, ಅಥವಾ ಮುಂದಿನ ಆಗು ಹೋಗುಗಳು ಗೊತ್ತಾಗದಿರೋ ವಯಸ್ಸಲ್ಲಿ ಅವಳೇ ಬೇಕು, ಅವನೇ ಬೇಕು ಅಂತ ಅನಿಸ್ಬಹುದು, ಅಥವಾ ಅವ್ರ ಆಸ್ತಿ ನನಗೆ ಬೇಕು ಅನ್ನಿಸ್ಬಹುದು, ಅಥವಾ ಇವ್ರು ನನ್ನ ಮಾತು ಕೇಳಬೇಕು ಅಂತ ಹೇಳಿ ಮಾಡಿಸಿರಬಹುದು. ಪಾಪ ಆ ಕಡೆ ಇರೋರು ಒಳ್ಳೆ ವ್ಯಕ್ತಿಗಳೇ ಆಗಿರಬಹುದು. ಅವ್ರಿಗದು ಕೆಟ್ಟ ಪರಿಣಾಮ ಅಲ್ವಾ? ಅಂದ್ರೆ ಅವ್ರು ಡಲ್ ಆಗಿ ಹೋದ್ರೆ, ನೋಡಿ, ಅವ್ರು ಮಂಕಾಗಿ ಹೋದ್ರೆ. ಹೌದು. ಈಗ ತಂತ್ರ ಮತ್ತೆ ಯಂತ್ರಗಳು ಒಂದು ಡ್ಯೂರೇಷನ್ ಮೇಲೆ ವರ್ಕ್ ಆಗತ್ತೆ. ಇವಳು ನೋಡ್ದ, ಮದುವೆನೂ ಮಾಡ್ಕೊಂಡ. ಮದುವೆ ಆಗದ್ಮೇಲೆ ಅವನ ಆಸೆ ಏನಿತ್ತು, ಅವಳು ನಾನು ಮದುವೆ ಮಾಡ್ಕೋಬೇಕು, ಅವಳು ನನ್ನ ಹತ್ರ ಬರಬೇಕು ಅನ್ನೋ ಉದ್ದೇಶವೇ ತಂತ್ರ ಪ್ರಯೋಗ ಆಗಿತ್ತಲ್ಲಿ. ಮದುವೆ ಆದಮೇಲೆ ಆ ತಂತ್ರ ಎಕ್ಸ್ಪೈರ್ ಆಯಿತು. ಆಮೇಲೆ ಅವಳು ಗೊತ್ತಾಗತ್ತೆ, ನಾನು ಇವನು ಮದುವೆ ಮಾಡ್ಕೊಂಡ್ರೆ ರಾಂಗ್ ಪರ್ಸನ್ನು, ಏನೋ ವಶೀಕರಣ. ಎಷ್ಟೋ ಜನ ಹೇಳ್ತಾರೆ, ನಮ್ಮ ಮನೆ ಮಗಳು ವಶೀಕರಣ ಮಾಡ್ಕೊಂಡ್ಬಿಟ್ರು, ಮದುವೆ ಮಾಡ್ಬಿಟ್ಟು, ಈಗ ಗೊತ್ತಾಯ್ತು ಅವ್ನು ಕುಡುಕ, ಅವ್ನಿಗೆ ಇನ್ನೊಂದು ಅಫೇರ್ ಇದೆ, ಹಾಗೆ ಹೀಗೆ ಅಂತೇಳಿ. ಅವ್ನು ಯಾವುದೋ ಅರಕೆ ಕಟ್ಟು ಅಥವಾ ದೇವ್ರ ಪೂಜೆ ಮಾಡೋ ಯಂತ್ರ ತಂತ್ರ ಮಾಡಿಸಿ ಮಾಡ್ಕೊಂಡ್ಬಿಟ್ಟಿರ್ತಾನೆ, ದ್ವೇಷ ಅಸೂಯದ ಮೇಲೆ ಅಥವಾ ಯಾವುದೋ ಒಂದು ಉದ್ದೇಶದ ಮೇಲೆ. ಯಾವಾಗ ಆ ಉದ್ದೇಶ ಕಂಪ್ಲೀಟ್ ಆಯಿತು ಆಗ ಎಕ್ಸ್ಪೈರ್ ಆಗಿಬಿಡ್ತದೆ. ಬಟ್ ಇದು ನಿಜವಾಗ್ಲೂ ವರ್ಕ್ ಆಗುತ್ತೆ? ಖಂಡಿತ ವರ್ಕ್ ಆಗುತ್ತೆ. ಇವತ್ತು ಭಗವಂತ ಇದನ್ನೋ ಇಲ್ವೋ ಗೊತ್ತಿಲ್ಲ, ಅದರ ಮಂತ್ರತಂತ್ರ ಶಕ್ತಿ ಚೆನ್ನಾಗಿ ಜೋರಾಗಿದೆ. ಪುರಾಣಗಳಲ್ಲಿ ಇದ್ರ ಉಲ್ಲೇಖ ಏನಾದರೂ ಇದೆಯಾ, ವಶೀಕರಣದ ಉಲ್ಲೇಖ? ಪುರಾಣಗಳಲ್ಲಿ ಇದೆಲ್ಲ ಭಾಳಷ್ಟು ಎಕ್ಸಾಂಪಲ್ಸ್ ನಾವು ನೋಡ್ಬೋದು. ಹಿಂದೆ ರಾಜ ಮಹಾರಾಜರು ಅವಳು ಬೇಕು ಅಂದ್ರೆ ಅವಳು ವಶೀಕರಣ ಮಾಡ್ಕೊಂಡ್ಬಿಡ್ತಾ ಇದ್ರು. ಶತ್ರುಗಳನ್ನ ಸ್ತಂಭನ ಮಾಡ್ತಿರು, ವಶೀಕರಣ ಮಾಡ್ಕೊಂಡ್ಬಿಡ್ತಾ ಇದ್ರು, ಯುದ್ಧನೇ ಮಾಡಕ್ ಬಿಡ್ತಿರ್ಲಿಲ್ಲ. ಆಮೇಲೆ ಅವ್ರಿಗೇನು ಬೇಕೋ ಅದನ್ನ ಅವ್ರು ಗಳಿಸೋವಂಥ ಶಕ್ತಿ ವಶೀಕರಣ ಮಂತ್ರದಲ್ಲಿ ಮಾಡ್ಕೊಳ್ತಾ ಇದ್ರು. ಒಳ್ಳೆ ಹುಡುಗಿ ಬೇಕಾ, ರಾಣಿ ಮಾಡ್ಕೊಳ್ತಾ ಇದ್ರು. ಒಬ್ಬ ಶತ್ರುನ ವಶೀಕರಣ ಮಾಡ್ಕೊಂಡು ಯುದ್ಧನೇ ಮಾಡವ, ಅವನಿಂದ ಕಪ್ಪ ಕಾಣಿಕೆಗಳನ್ನು ತಗೊಳ್ಳಿಕ್ಕೆ, ಅವ್ರು ಹೇಳೋ ಥರ ಮಾಡ್ಕೊಳ್ಳಿಕ್ಕೆ ಕೆಲವು ವಶೀಕರಣ ವಿಧಿಗಳನ್ನು ನಡೀತಾ ಇತ್ತು. ಇನ್ನು ಯಂತ್ರ, ಮಂತ್ರ, ತಂತ್ರ ಅಂತ ಮಾತಾಡ್ತಾ, ಯಂತ್ರವನ್ನ ಮಹಾಲಕ್ಷ್ಮಿಗೆ ಅರ್ಪಿಸೋದು ವಾಡಿಕೆ. ಅದಕ್ಕೆ ಈಕೆನೇ ಅಧಿಪತಿನ? ನೋಡಿ, ಯಂತ್ರ ಅಂತ ಬಂದ ತಕ್ಷಣನೇ ನಮ್ಮ ಶರೀರದಲ್ಲಿ ಪೂರ್ವ ಭಾಗದಲ್ಲಿ ಕೆಲವು ಅಂಗಗಳಿಟ್ಟಿದ್ದಾನೆ, ದಕ್ಷಿಣ ಭಾಗದಲ್ಲಿ ಕೆಲವು ಅಂಗ ಇಟ್ಟಿದ್ದಾನೆ, ಉತ್ತರದಲ್ಲಿ ಒಂದು ಅಂಗ ಇಟ್ಟಿದ್ದಾನೆ, ಬೆನ್ನಿಂಭಾಗದಲ್ಲಿ ಕೆಲವು ನಮ್ಮ ಚಕ್ರಗಳು ಮತ್ತು ಸ್ಪೈನಲ್ ಕಾರ್ಡ್ ಇದೆ. ಈ ಇಂಟೆಸ್ಟೈನ್ ಕರಳು, ಬಿಗ್ ಇಂಟೆಸ್ಟೈನ್ ದೊಡ್ಡ ಕರಳು, ಪ್ಯಾಂಕ್ರಿಯಾಸ್, ಗಾಲ್ ಬ್ಲ್ಯಾಡರು, ಸ್ಟಮಕ್ಕು, ಆಯ್ತಾ, ಹೀಗೆ ಕಿಡ್ನಿ, ಹೃದಯ, ಇವೆಲ್ಲ ಒಂದೊಂದು ವಾಸ್ತುನಲ್ಲಿದೆ, ಒಂದೊಂದು ಲಿಂಕಲ್ಲಿ ಇಟ್ಟಿದ್ದಾನೆ. ಮೈಂಡು ಕೂಡ ಬ್ರೈನಲ್ಲಿ, ನಮ್ಮ ಮೈಂಡು ಕೆಲವು ಕನ್ಸ್ಟ್ರಕ್ಷನ್ ಮಾಡಿದ್ದಾನೆ ಭಗವಂತ. ಮೈಂಡ್ನ ವಶೀಕರಣ ಮಾಡೋಕ್ಕೆ, ಬಾಡಿ ವಶೀಕರಣ ಮಾಡ್ಕೊಳ್ಳೋಕ್ಕೆ, ಮತ್ತು ನಿಮ್ಮನ್ನು ಕೇಳೋ ಥರ ಕೂತ್ಕೊಂಡು ನೀವು ಹೇಳೋಂಗೆ ಹ್ಞೂ ಅನ್ಬೇಕು, ನೀವು ಹೇಳೋ ಕಡೆ ಸೈನ್ ಹಾಕಬೇಕು, ನೀವು ಹೇಳೋ ಕಡೆ ಬರಬೇಕು ಅನ್ನೋದಾಗಿದ್ದರೆ ಬಾಡಿ ಮೈಂಡ್ ಎರಡನ್ನೂ ಯಂತ್ರದಲ್ಲಿ ಮಾಡ್ಬೋದು. ಮೈಂಡನ್ನು ಯಂತ್ರದಿಂದ ಬ್ಲಾಕ್ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು. ಬಾಡಿನ, ನಮಗೆ ಬಾಡಿ ಒಂದು ಬೇಕು, ಮೈಂಡ್ ಬೇಡ. ಮೈಂಡು ಬಾಡಿ ಎರಡೂ ಬೇಕು ಅಂದಾಗ ಎರಡೂ ಮಾಡುವಂಥದ್ದಿದೆ. ಅದಕ್ಕೆ ಮೈಂಡ್ಗೆ ತಂತ್ರ ಯಂತ್ರ ಇದೆ, ಬಾಡಿಗೆ ಯಂತ್ರ ತಂತ್ರ ಇದೆ, ಬಾಡಿ ಮೈಂಡ್ ಎರಡಕ್ಕೂ ತಂತ್ರ ಇದೆ. ಹೀಗೆ ಮಾಡಿದಾಗ ನಮಗೆ ಅದರಲ್ಲಿರ್ತಕ್ಕಂಥ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದೋ ಅದು ಫುಲ್ಫಿಲ್ ಆಗಿಬಿಡ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಅಧಿದೇವತೆಗಳಿದ್ದಾರೆ ಮೈಂಡ್ಗೆ, ಬಾಡಿಗೆ ಎಲ್ಲ. ಈಗ ಯಾರೋ ಒಬ್ಬರು ನಮ್ಮ ಲಾಸ್ಟ್ ನಂತರ ಒಬ್ಬರು ಬಂದು ಪಾಪ ಯಾವುದೋ ದ್ವೇಷ ಅಸೂಯೆಯಿಂದ
ಕೋರ್ಟ್ಗೆ ಹೋಗಿ ಕೇಸ್ ಗೆದ್ದು ಬಿಡ್ತಾನೆ ಅಂತೇಳಿ ಅವ್ನು ಕೋರ್ಟ್ಗೆ ಹೋಗಬಾರ್ದು ಅಂತೇಳಿ ಸ್ತಂಭನ ಪ್ರಯೋಗ ಮಾಡಿದ್ದಾರೆ. ಸ್ತಂಭನ ಅಂದ್ರೂ ಚಲನೆ ಇಲ್ಲ, ಆ್ಯಕ್ಷನ್ ಇಲ್ಲ, ಆ್ಯಕ್ಷನೇ ಇರಬಾರ್ದು. ಅವ್ನಿಗೇನು ಮಾಡಿದ್ರೆ ಅರ್ಧ ಶರೀರ ಪೂರ್ತಿ ಆ್ಯಕ್ಷನ್ ಹೊಟ್ಟೋಗಿದೆ, ಅಂದರೆ ಪ್ಯಾರಲೈಸ್ಡ್ ಆಗಿಬಿಟ್ಟಿದೆ. ಅವನಿಗೆ ಈ ಕಡೆ ಪೋರ್ಷನ್ ತುಟಿ ಹೀಗಾಗಿದೆ, ಕೈ ಎತ್ತಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ, ಅರ್ಧ ಶರೀರ ಪ್ಯಾರಲೈಸ್ಡ್ ಆಗಿಬಿಟ್ಟಿದೆ, ಸ್ತಂಭನ. ಇದರಲ್ಲಿ ಯಂತ್ರ ತಂತ್ರದಲ್ಲಿ 4 ವೆರೈಟಿ ಇದೆ ನನ್ನ ಅನುಭವದ ಪ್ರಕಾರ. ಒಂದು ಬರೀ ಮಂತ್ರದಲ್ಲೇ ಮಾಡ್ಬೋದು, ಇನ್ನೊಂದು ತಂತ್ರ ಮಾಡಿ ಮಾಡ್ಬೋದು, ಇನ್ನೊಂದು ಯಂತ್ರ ಮಾಡ್ಬೋದು, ಇನ್ನೊಂದು ವಸ್ತುಗಳನ್ನು ನಿಮ್ಮ ಉಗುರು ತೊಗೊಂಡೋಗಿ ಮಾಡ್ಬೋದು, ತಲೆ ಕೂದಲು ತೊಗೊಂಡೋಗಿ ಮಾಡ್ಬೋದು, ನೀವು ಹಾಕಿರೋ ಚಪ್ಪಲಿನ ತೊಗೊಂಡೋಗಿ ಪಾದರಕ್ಷ ಪ್ರಯೋಗ, ನಖ ಪ್ರಯೋಗ, ನಖ ಅಂದರೆ ಉಗುರು, ಕೇಶ ಪ್ರಯೋಗ, ವಸ್ತ್ರ ಪ್ರಯೋಗ, ನಾವು ಹುಟ್ಟಿರೋ ಬಟ್ಟೆ ತೊಗೊಂಡೋಗಿ ಮಾಟ ಮಂತ್ರ ಮಾಡ್ಬೋದು. ಮೃತ್ತಿಕಾ ಪ್ರಯೋಗ, ನಾವು ತುಳಿದ ಮಣ್ಣನ್ನು ತೊಗೊಂಡೋಗಿ ಕೊಟ್ಬಿಡ್ಬೋದು. ನಿರ್ಮಾಲ್ಯ ಭೋಜನ, ತಿಂದು ಎಂಜಿಲ್ ಸಿಕ್ಕರೆ ಸಾಕು ಮಾಟ ಮಾಡಿಬಿಡ್ತಾರೆ, ಯಂತ್ರತಂತ್ರ ಮಾಡಿಬಿಡ್ತಾರೆ. ಎಂಜಿಲಿಗೆ ಯಂತ್ರತಂತ್ರ ಮಾಡೋದು, ಕೂದಲಿಗೆ ಯಂತ್ರತಂತ್ರ ಮಾಡೋದು, ಬಟ್ಟೆಗೆ, ಪಾದರಕ್ಷೆಗೆ, ಮೃತ್ತಿಕಾನ ತುಳಿದಂಥ ಮಣ್ಣು, ನಾವು ಮುಟ್ಟಿದಂಥ ವಸ್ತುಗಳು. ಇದಲ್ದೇ ಪ್ರಾಣಿಗಳ ಮೂಲಕ ಯಂತ್ರತಂತ್ರ ಮಾಡ್ತಾರೆ. ಆ ನಾಯಿ ಬಂದು ನನ್ನ ಕಚ್ಚಿ ಸಾಯಿಸ್ಬೇಕು, ಆ ಹಾವು ಬಂದು ನನ್ನ ಕಚ್ಚಿ ಸಾಯಿಸ್ಬೇಕು, ಆ ಹಸು ನನ್ನ ಗುದ್ದಿ ಸಾಯಿಸ್ಬೇಕು, ಅದೊಂದು ಕೋತಿ ಪ್ರಾಣಿ. ಮಾರ್ಜಲತಂತ್ರ ಪ್ರಯೋಗ, ಮೂಷಿಕ ತಂತ್ರ ಪ್ರಯೋಗ, ಮೂಷಿಕ ಅಂದರೆ ಇಲಿ, ಸರ್ಪತಂತ್ರ ಪ್ರಯೋಗ, ಸರ್ಪ ಅಂದರೆ ಹಾವು. ಹೀಗೆ ವಸ್ತುಗಳ ಮೂಲಕ, ಪ್ರಾಣಿಗಳ ಮೂಲಕ ಮಾಡ್ಬೋದು. ವಸ್ತು ಅಂದರೆ ಏನು? ನಾನು ಹೇಳಿದಾಗ ಕೂದಲು, ಬಟ್ಟೆ, ನಾವು ತಿಂದಂಥ ಎಂಜಲ್ ಪದಾರ್ಥ, ಅದು ನೀರಿರ್ಬೋದು, ಅನ್ನ ಇರ್ಬೋದು, ಬಿಸ್ಕೆಟ್ ಇರ್ಬೋದು, ಚಪಾತಿ ಇರ್ಬೋದು, ರಾಗಿ, ಏನೋ ಒಂದು ಅವ್ರ ಕೈ ಸಿಕ್ಕರೆ ಸಾಕು. ಇದೆಲ್ಲ ಕಲೆಕ್ಟ್ ಮಾಡಿ ತಂತ್ರ ಅಂದರೆ ಏನು? ಟೆಕ್ನಾಲಜಿ. ಆ ಟೆಕ್ನಾಲಜಿಗೆ ಬೇಕಾದಂಥ ಐಟಮ್ ಸಿಕ್ಬಿಟ್ರೆ ಅದಕ್ಕೊಂದು ಮಂತ್ರ ಹಾಕಿಬಿಟ್ಟು ಬಿಟ್ಟ ಅಂದರೆ ಅದು ನಡೆದು ಬಿಡ್ತದೆ. ಅದರಲ್ಲಿ ಮೋಹನ, ವಶೀಕರಣ, ವಿದ್ವೇಷಣ, ಉಚ್ಚಾಟನ, ಸ್ತಂಭನ ಅಂತೇಳಿ ಷಟ್ಕರ್ಮಗಳಿವೆ. 6 ಡಿಪಾರ್ಟ್ಮೆಂಟ್ ಇದೆ. ಶಾಂತಿ, ಶಾಂತಿ ಅಂದರೆ ಸತ್ಯನಾರಾಯಣ ಪೂಜೆ, ವರಮಹಾಲಕ್ಷ್ಮಿ ಪೂಜೆ, ಗಣಪತಿ, ಇದು ಶಾಂತಿ. ಅದರಲ್ಲಿ ಸದಾಚಾರ. ಇನ್ನು ಉಳಿದ 5 ಇದೆಯಲ್ಲ, ಅದೆಲ್ಲ ಅಥರ್ವಣ ವೇದದಲ್ಲಿ ಬಂದಂಥ ಡಿಪಾರ್ಟ್ಮೆಂಟು. ಉಚ್ಚಾಟನ, ನಾಳೆ ಈ ಸ್ಥಳಕ್ಕೆ ಬರಲೇಬಾರ್ದು, ಈ ಊರಲ್ಲೇ ಇರಬಾರ್ದು, ಅವನು ಉಚ್ಚಾಟನೆ ಮಾಡೋದು. ರೋಗ ಉಚ್ಚಾಟನೆ ಮಾಡ್ಬೋದು, ಒಬ್ಬ ವ್ಯಕ್ತಿಯನ್ನು ದೇಶಾಂತರ ಕಳಿಸ್ಬೋದು, ಅವನಿರತಕ್ಕಂಥ ಎಲ್ಲ ಥರ ಒಡವೆ ವಸ್ತ್ರ ಕಾರನೆಲ್ಲ ಉಚ್ಚಾಟನೆ ಮಾಡಿಬಿಡ್ಬೋದು, ಅವನಿಗೆ ಕೈ ಕಾಲು ಹೋಗೋ ಉಚ್ಚಾಟನೆ ಮಾಡ್ಬೋದು. ಅಂಗ ಉಚ್ಚಾಟನ. ಸ್ತಂಭನ ಅಂದರೆ ಕೈ ಕಾಲು ಸೇದಿಸ್ಬಿಡೋದು, ಆ ಒಂದು ಪಾಠ ವರ್ಕ್ ಮಾಡ್ದಾಗ ಮಾಡಿಬಿಡ್ಬೋದು. ವಿದ್ವೇಷಣ, ಗಂಡ ಹೆಂಡ್ರು ತಂದು ಗಲಾಟೆ ಮಾಡ್ಕೊಂಡು ಹೋಗೋದು, ಡೈವರ್ಸ್ ಮಾಡಿಸ್ಬಿಡೋದು. ವಿದ್ವೇಷಣ ಅಂದರೆ ಒಬ್ರಿಗೊಬ್ರು ವೈರತ್ವವನ್ನು ಸೃಷ್ಟಿ ಮಾಡುವಂಥದ್ದು, ಇದು ಷಟ್ಕರ್ಮದ ಇದು ಒಂದು. ಮೋಹನ, ಯಾವಾಗಲೂ ಅವನಿಗೆ ವಶೀಕರಣ, ಅವನು ಹೇಳ್ದಂಗೆ ಕೇಳಬೇಕು. ಹೀಗೆ ಮಾರಣ, ಅವನು ಹಂಗೆ ಸತ್ತೋಗ್ಬೇಕು, ರಕ್ತ ಕಕ್ಕಿ ಸಾಯಬೇಕು, ಅವನು ಹಂಗೆ ಕೊಲೆ ಮಾಡೋಂಗೆ, ಚಾಕು ಚೂರಿಲಿ ಕೊಲೆ ಮಾಡಲ್ಲ, ಎಂಥದ್ದು ಮಾಡ ಮಂತ್ರತಂತ್ರದಲ್ಲಿ ಅವನು ಹಂಗೆ ಕುಸಿದ್ವಿ ಸತ್ತೋಗ್ಬಿಡ್ಬೇಕು. ಮಾರಣ ಪ್ರಯೋಗ, ಇವಕ್ಕೆಲ್ಲ ಯಂತ್ರ ತಂತ್ರ ಇದ್ದರೆ ಮಾತ್ರ ಆಗೋದು. ಜೊತೆಗೆ ಅದಕ್ಕೆ ಮಂತ್ರ ಸೇರಿಸ್ಬೇಕು. ಮಂತ್ರ ಏನು? ಒಂದು ಎಲೆಕ್ಟ್ರಿಸಿಟಿ. ಈಗ ಫ್ಯಾನು ಒಂದು ಯಂತ್ರ, ತಂತ್ರ ಏನು? ಟೆಕ್ನಾಲಜಿ ಮಾಡಿದಾನೆ. ಈಗ 5-6 ಕಂಪ್ನಿಗಳು 5-6 ಥರ ಫ್ಯಾನ್ಗಳು ಮಾಡಿದ್ದಾರೆ. ಈಗ ಇದೇ ಮೈಕನ್ನು ಒಂದು 10 ಕಂಪ್ನಿ 10 ವೆರೈಟಿ ಮ್ಯಾನುಫ್ಯಾಕ್ಚರ್, ಅದು ಟೆಕ್ನಾಲಜಿ ವೆರೈಟೀಸ್. ಇದರಲ್ಲಿ ವರ್ಕ್, ನಾನು ವಾಯ್ಸ್ ಹೋಗ್ತಿದ್ದೇನೆ, ಇದ್ರ ಕರೆಂಟ್ ಪಾಸ್ ಆದಲೇ ಹೋಗೋದು, ಅದಕ್ಕೆ ಮಂತ್ರ ಹೋಗ್ತಾ ಇದೆ. ಇಲ್ಲಿ ನಾನು ಮಂತ್ರದ ಹೋಗ್ತಾ ಇದೆ ಅಂದರೆ ಎನರ್ಜಿ ಪಾಸ್ ಆಗ್ತಿದೆ. ಇದೊಂದು ಡಿವೈಸು, ಇದಕ್ಕೆ ವರ್ಕ್ ಆಗಬೇಕು ಅಂದರೆ ಕೆಲವಲ್ಲಿ ರಿಮೋಟ್ ತಂತ್ರಗಳಿಟ್ಟಿದ್ದಾನೆ, ಏನು ವೈರಿಂಗ್ ಮಾಡೋಕ್ಕೆ, ಅದಲ್ಲ. ಹೀಗೆ ಒಬ್ಬ ಮನುಷ್ಯನ ಮೇಲೆ ಏನೋ ಒಂದು ಪ್ರಯೋಗ ಮಾಡಬೇಕಂದ್ರೆ ಮಂತ್ರ, ಯಂತ್ರ, ತಂತ್ರ ಇದ್ರೆ 3 ಇದ್ರೆ ಮಾತ್ರ ವರ್ಕೌಟ್ ಅದು.